ಏಜೆ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಇವರು? ಇಷ್ಟು ವರ್ಷ ಆದ್ರೂ ಯಾಕೆ ಯಾರ ಕಣ್ಗೂ ಕಾಣಿಸ್ಕೊಳ್ಳಿಲ್ಲ? ಒಂದು ವೇಳೆ ಅವ್ರೇನಾದ್ರೂ ಕಿಡ್ನಾಪ್ ಆಗಿದಾರ ಅಥವಾ ಮರಣ ಹೊಂದಿದಾರ? ಅಷ್ಟಕ್ಕೂ ತಮ್ಮ ಹೆಂಡತಿ ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಜೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ? ಇದು ನಮ್ಮ ಜನರ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರವನ್ನು ಸಹ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಎಜೆ ಅವರು ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ಎಜೆ ಅವರ ಮೊದಲ ಹೆಂಡತಿ ಅಂತರ ಕಾಣೆಯಾದ ವಿಚಾರವಾಗಿ ಅಂತರ ಮನೆಯವರು ನಮಗೆ ವಿಷಯವನ್ನ ಮುಟ್ಟಿದ್ದಾರೆ. ಆದ್ರೆ ಪೊಲೀಸ್ ಅವರು ಯಾಕೆ ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ? ಎಜೆ ಇನ್ಫ್ಲೂಯೆನ್ಸ್ ಪರ್ಸನ್ ಅನ್ನೋ ಕಾರಣಕ್ಕಾಗಿಯಾ ಅಥವಾ ಮುಂದಿನ ಕಾಲದಲ್ಲಾದರೂ ಪೊಲೀಸ್ ಅವರು ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೂ ಎಜೆ ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ನೋಡಿ ಮೇಡಮ್, ನಮ್ಮ ಬಾಸ್ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮೇಡಮ್. ನೀವೆಲ್ಲ ಹೊರಟ್ರಮ್ಮ? ಏಜೆ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೂ ನಾವಿಲ್ಲಿ ಇರಬಾರ್ದು. ಈ ಟೈಮಲ್ಲಿ ನಾವ್ ಏಜೆ ಜೊತೆ ಇರ್ಲೇಬೇಕು. ಪ್ಲೀಸ್ ನಮ್ಮನ್ನ ತಡಿಬೇಡಿ, ನಾವ್ ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಅಕ್ಕ. ಹಲೋ ಹಲೋ, ಯಾರು ಮಾತಾಡೋದು? ರೀ, ಮೊದಲು ನಾನು ಹೇಳೋದು ಕೇಳ್ರಿ, ಆಮೇಲೆ ಯಾರು ಅಂತ ಗೊತ್ತಾಗುತ್ತೆ. ಅಲ್ಲ, ನಮ್ಮ ಬಾಸ್ ಎಜೆ ಸರ್ ಬಗ್ಗೆ ನ್ಯೂಸ್ ಮಾಡಿದಿರಲ್ವಾ, ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಯಾರೋ ಬಂದು ಹೇಳ್ಬಿಟ್ರೆ ಕೇಳ್ಬಿಡ್ತೀರಾ? ಹಲೋ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈ ಸೊಸೈಟಿಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ. ಅದು ಅಲ್ಲದೆ ಯಾರ ಬಗ್ಗೆನೂ ನ್ಯೂಸ್ ಹಾಕಬಾರ್ದು ಅಂತ ರೂಲ್ಸ್ ಇಲ್ಲ. ಅರ್ಥ ಆಯ್ತಾ? ನಿಮಗೆ ಅವ್ರ ಬಗ್ಗೆ ಗೊತ್ತಿದೆ ತಾನೇ? ನಿಮ್ಮ ಚಾನಲ್ ಸ್ಟಾರ್ಟ್ ಆದಾಗ ನಮ್ಮ ಬಾಸ್ ಬಂದು ಇನೋಗ್ರೇಷನ್ ಮಾಡಿಕೊಟ್ಟಿದ್ದಾರೆ ತಾನೇ? ಮತ್ತು ಇವಾಗ ಹೇಗ್ರಿ ಎಷ್ಟು ಕೆಟ್ಟ ನ್ಯೂಸ್ ಆಗ್ತೀರ ಅವ್ರ ಬಗ್ಗೆ? ನಮಗನಿಸ್ದಾಗಲ್ಲ ಸರ್, ಸುದ್ದಿ ಕನ್ಫರ್ಮ್ ಆದಾಗ ನಾವು ಅದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀವಿ. ವಿಷಯ ಎಜೆ ಸರ್ ಬಗ್ಗೆ ಬಂದಿದೆ ಅಂತ ನಾವೇ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ನೀವು ಬಂದು ಇನ್ನೊಬ್ಬರ ಬಗ್ಗೆ ಸುದ್ದಿ ಕೊಟ್ರೆ ಅದಕ್ಕೆ ತಕ್ಕನ ಸಾಕ್ಷಿ ಇದ್ರೆ ಅವ್ರ ಬಗ್ಗೆ ನಾವು ನ್ಯೂಸ್ ಹಾಕ್ತೀವಿ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ನಾಳೆ ನಮ್ಮ ಬಾಸ್ ಒಳ್ಳೆಯವರು ಅಂತ ಗೊತ್ತಾಗುತ್ತಲ್ವಾ, ಆವಾಗ ಗೊತ್ತಾಗುತ್ತೆ. ನಮ್ಮ ಬಾಸ್ ಇದನ್ನೆಲ್ಲ ದಾಟ್ಕೊಂಡು ಬರ್ತಾರೆ, ನೋಡ್ತೀರಿ ನೀವು. ಏಜೆ, ನಾನು ಆಟ ಶುರು ಮಾಡಿದ್ಮೇಲೆ ನಿನ್ನ ಮೇಲೆ ಬೀಳ್ತಾ ಇರೋದು ಇದು ಮೊದಲನೇ ಕಲ್ಲು. ಆಟ ಮುಗಿಯೋ ಅಷ್ಟರಲ್ಲಿ ನೀನು ಕಲ್ಲಿಂದನೇ ಮುಚ್ಚೋಗಿರ್ತೀಯ. ನೋಡ್ತಾ ಇರು. ಪಾಪ ಏಜೆ ಯಾವ ಟೆನ್ಷನು ಇಲ್ಲದೆ ಎಷ್ಟು ಕೂಲಾಗಿ ಕೂತಿದ್ದಾರೆ. ನಾನೇನಾದರೂ ನ್ಯೂಸ್ ವಿಷಯ ಹೇಳಿದ್ರೆ ಮತ್ತೆ ಏಜೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಏನು ಮಾಡಲಿ? ಜಯಾ, ಕಂಗ್ರಾಟ್ಸ್ ಜಯಾ. ಈ ದಿನನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಇಷ್ಟು ವರ್ಷದಿಂದ ಕಾಯ್ದಿದ್ದ ದಿನ ಇದು. ಜಯಾ, ನೀನು ಸಾಧಿಸಿ ತೋರಿಸ್ಬಿಟ್ಟೆ ಕಣೆ. ಇಲ್ಲ ವಿಕ್ರಮ್, ಇದು ಸಾಧನೆ ಅಲ್ಲ. ಅಂದರೆ ಜಯಾ, ಏನು ಮಾತಾಡ್ತಿದ್ಯಾ ನೀನು? ಏಜೆ ಬಗ್ಗೆ ನ್ಯೂಸಲ್ಲಿ ಬರ್ತಿರೋದೆಲ್ಲ ನೋಡಿದೀಯ ತಾನೇ ನೀನು? ಇಷ್ಟಾದ್ಮೇಲೂ ನಾವು ಸೆಲೆಬ್ರೇಟ್ ಮಾಡೋದು ಬೇಡವಾ? ಬೇಡ, ಹೇಗಿದ್ರೂ ಏಜೆಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದರೂ ನೆಮ್ಮದಿ ಆಗಿರಲಿ. ನ್ಯೂಸ್ ಬಗ್ಗೆ ಹೇಳಕ್ ಬಂದಿರಲಿಲ್ಲ.
ನಿಮಗೆ ಟಿ ವಿಯಲ್ಲಿ ಬರ್ತಿರೋ ನ್ಯೂಸ್ ಬಗ್ಗೆ ಗೊತ್ತಿದೆಯಾ? ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೀರಾ ಏಜೆ? ಛಾಯಾ ಇಷ್ಟೆಲ್ಲ ಆದ್ರೂ ಖುಷಿ ಪಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ನಿನ್ಗೆ ಯಾಕೆ ಅನ್ನಿಸ್ತಾ ಇಲ್ಲ? ಹಾಂ, ಇದು ಖುಷಿ ಪಡುವಂಥ ವಿಷಯನೂ ಅಲ್ಲ, ಹಾಗೆ ಅಂತ ಶಾಕ್ ಆಗಿ ಬೇಜಾರು ಮಾಡ್ಕೊಂಡು ಕೂರುವಂಥ ವಿಷಯನೂ ಅಲ್ಲ. ಸಿಗೋ ಖುಷಿನ ಮಿಸ್ ಮಾಡ್ಕೋಬಾರ್ದು, ನಾನು ಒಪ್ಕೋತೀನಿ. ಇದಕ್ಕೂ ಮುಂಚೆ ನಾನು ತುಂಬ ಸಂತೋಷ ಪಟ್ಟಿದ್ದೆ, ಆದರೆ ಇದು ಸಾಧನೆ ಅಲ್ಲ ವಿಕ್ರಮ್. ಏಜೆ ಈ ವಿಷಯ ಕೇಳಿ ಖಂಡಿತ ವಿಲವಿಲ ಅಂತ ಒದ್ದಾಡಿರಲ್ಲ. ಮೊದಲು ಹೇಗೆ ಕೂಲಾಗಿದ್ನೋ ಈಗಲೂ ಹಾಗೆ ಇರ್ತಾನೆ. ಈ ನ್ಯೂಸ್ ಬರಲಿ ಬರದೇ ಇರಲಿ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೈ ಲೈಫ್. ನನ್ನ ಪಾಡಿಗೆ ನಾನು ಇರ್ತೀನಿ. ಏಜೆ, ಇಷ್ಟೆಲ್ಲ ಆಗಿದೆ, ನೀವು ಸುಮ್ಮನೆ ಇದ್ರೆ ಜನ ಏನು ಅನ್ಕೊಳ್ಳಲ್ಲ? ಏನಾದರೂ ರಿಯಾಕ್ಟ್ ಮಾಡಿ ಪ್ಲೀಸ್. ನೀನು ಹೇಳೋದನ್ನು ಕರೆಕ್ಟಾಗೇ ಇದೆ. ಆ ಏಜೆ ಇಷ್ಟಕ್ಕೆಲ್ಲ ಬಗ್ಗೋನಲ್ಲ. ಅವನೊಂದು ಬಗ್ಗಿಸ್ಬೇಕು ಅಂದರೆ ಏನಾದರೂ ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು. ಹೌದು ವಿಕ್ರಮ್, ಹಾಗಂತ ಈಗ ಮಾಡಿರೋ ಕೆಲಸ ಏನು ಚಿಕ್ಕ ಕೆಲಸ ಅಲ್ಲ. ಈಗ ನಾವು ಮಾಡಿರೋ ಕೆಲಸದಿಂದ ಏಜೆ ಸುತ್ತಮುತ್ತ ಇರೋ ಜನ ಡಿಸ್ಟರ್ಬ್ ಆಗಿರ್ತಾರೆ. ಅದರಲ್ಲೂ ಆ ಲೀಲಾ ಒದ್ದಾಡ್ತಾಳೆ. ಅವಳು ಒದ್ದಾಡ್ತಲೆ ನಮಗೆ ಖುಷಿ ಇರೋದು. ಇದಿಲ್ಲಿಗೆ ನಿಲ್ಬಾರ್ದು. ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ಇದು ನನ್ನ ಅಂತರಕ್ಕೆ ಸಂಬಂಧಪಟ್ಟ ವಿಷಯ. ಹೌದು, ಇದು ನಿಮ್ಮ ಮತ್ತೆ ಅಂತರಾಕನ ಮಧ್ಯೆ ಇರೋ ವಿಷಯ, ನಾನು ಒಪ್ಕೋತೀನಿ. ಆದರೆ ಹೊರಗಡೆ ಜನ ತಪ್ಪು ತಿಳ್ಕೊಳ್ಳೋದು, ಅದಕ್ಕೇನಂತೀರಾ? ಲುಕ್, ನಾನೇನು ಅಂತ ಅಂತರ ಗೊತ್ತು, ಅಂತರ ಏನು ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ಯಾರೇ ತಪ್ಪು ತಿಳ್ಕೊಂಡ್ರು ಐ ಕೇರ್ ಅ ಡ್ಯಾಮ್ ಅಬೌಟ್ ಇಟ್. ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಇಷ್ಟಕ್ಕೆ ಮುಗಿಲಿಲ್ಲ ವಿಕ್ರಮ್. ನಾನು ಈ ಮನೆಯಲ್ಲಿರೋವರೆಗೂ ಈ ಮನೆ ಕಾದ್ ಹಂಚಿನ ಥರ ಕಾಯ್ಬೇಕು. ನೋವೇ ಗೊತ್ತಿಲ್ದಿರೋ ಈ ಮನೆಯವ್ರಿಗೆ ನೋವೇನಂತ ತೋರಿಸ್ತೀನಿ. ಈ ಮನೆ ಛಿದ್ರ ಆಗ್ಬೇಕು. ಹಾಗ್ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಏಜೆ ಪ್ಲೀಸ್, ಒಂದ್ಸತಿ ನನ್ನ ಮಾತು ಕೇಳಿ. ಯಾರೇ ಆದ್ರೂ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನೀವೇನಾದ್ರೂ ರಿಯಾಕ್ಟ್ ಮಾಡಬೇಕು ಪ್ಲೀಸ್ ಏಜೆ. ನನಗೆ ಬೇಕಾಗಿರೋದು ನನ್ನ ಅಂತರ ಅವಳು ನೆನ್ಕೊಡು ಅಷ್ಟೇ. ಇದಾದ್ಮೇಲೆ ಈ ವಿಷಯದ ಬಗ್ಗೆ ಮತ್ತೆ ಕೆದಕ್ಬೇಡ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ